ಆಮೇಲೆ ಇನ್ನೊಂದು ಮಿತ್ತು ನಮ್ಮ ಭಾಗದಲ್ಲಿ ಅದೇಗ ಅಪಪ್ರಚಾರ ಆಗಿದೆಯೋ ಗೊತ್ತಿಲ್ಲ, ಎಕ್ಸ್ಪೋನ ಹೊಡೆದ್ರೆ ಕೊಳೆ ರೋಗ ಬಂದುಬಿಡ್ತದೆ, ಗಿಡ ಹೋಗ್ಬಿಡ್ತದೆ ಅಂತ ತಿಳ್ಕೊಂಡಿದ್ದೀರಾ. ನೀವೇ ಗಮನಿಸಿ. ಎಲ್ಲ ಸ್ನೇಹಿತರೆ, ಕಳೆದ ವಿಡಿಯೋದಲ್ಲಿ ತಮಿಳುನಾಡು ಭಾಗದ ರಾಜಶೇಖರ್ ಅವ್ರ ಸೇವಂತಿಗೆ ತೋಟ ತೋರಿಸಿದ್ನಲ್ಲ, ಅವ್ರದ್ದು ಇನ್ನೊಂದು ವಿಡಿಯೋದಲ್ಲಿ ತೋರಿಸ್ತೀನಿ ಅಂತಿದ್ದೆ. ಕೋಸಿನ ಬೆಳೆ ನಮ್ಮಲ್ಲಿ ಹೇಗಿದೆ ಅಂದರೆ, ಕೋಸು ಬೆಳೆಯೋ ನೀವು ರೈತರುಗಳು ಹುಳುಗಳು ಹೋಗೋದೇ ಇಲ್ಲ ಅಂತ ವಿಪರೀತ ಕಾಂಬಿನೇಷನ್ ಮಾಡಿ ಸ್ಪ್ರೇ ಮಾಡ್ತಾ ಇರ್ತೀರಿ. ಈ ತೋಟನ ಗಮನಿಸಿ ನೋಡಿ, ಗಡ್ಡೆಗಳು ಎಲ್ಲಾದರೂ ಡ್ಯಾಮೇಜ್ ಆಗಿದೆಯಾ ಗಮನಿಸಿ. ಇದರಲ್ಲಿ ಇಂಡಾಕ್ಸ್ ಕಾರ್ಬ್, ಆಮೇಲೆ ಇನ್ನೊಂದು ಮಿತ್ತು ನಮ್ಮ ಭಾಗದಲ್ಲಿ ಅದೇಗ ಅಪಪ್ರಚಾರ ಆಗಿದೆಯೋ ಗೊತ್ತಿಲ್ಲ, ಎಕ್ಸ್ಪೋನ ಹೊಡೆದ್ರೆ ಕೊಳೆ ರೋಗ ಬಂದುಬಿಡ್ತದೆ, ಗಿಡ ಹೋಗ್ಬಿಡ್ತದೆ ಅಂತ ತಿಳ್ಕೊಂಡಿದ್ದೀರಾ. ನೀವೇ ಗಮನಿಸಿ, ಎಲ್ಲಾದರೂ ಗಿಡ ಹೋಗಿದೆಯಾ ಸರ್? ಎಕ್ಸ್ಪೋನಸ್ ಎಷ್ಟು ಸರಿ ಹೊಡೆದಿದ್ದೀರಿ ನೀವು? ಸರ್ 2 ಸ್ಪ್ರೇ ಎಕ್ಸ್ಪೋನಸ್ ಮಾಡೈತೆ, ಮಧ್ಯದಲ್ಲಿ ಇಂಡಾಕ್ಸ್ ಕಾರ್ಬ್ ಕೊಟ್ಟಿದೆ. ಬೆಳೆ ಗಮನಿಸಿ ಸ್ನೇಹಿತರೆ, ನಿಮಗೆ ಬೇಕಾಗಿರೋದು ಒಂದಷ್ಟು ತಾಳ್ಮೆ, ಆಮೇಲೆ ಸ್ವಲ್ಪ ಪ್ಲಾಟ್ ಕ್ಲೀನಾಗಿ ಇಟ್ಕೊಳ್ಳೋದು. ನೋಡಿ ಎಷ್ಟು ಕ್ಲೀನಾಗಿದೆ ಪ್ಲಾಟು. ಇಲ್ಲಿ 3-4 ಸಾಲ್ಗೊಂದೊಂದು ಸರಿ ಸ್ವಲ್ಪ ಓಡಾಡೋಕ್ಕೆ ಜಾಗ, ಹುಲ್ಲೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದಾರೆ. ಇನ್ಮೇಲೆ ಏನು ಮಾಡೋಕ್ಕಾಗಲ್ಲ, ಇನ್ನು ಬರೋದನ್ನ. ಇಲ್ಲಿವರೆಗೂ ನೀಟಾಗಿದೆ. ಇಷ್ಟು ಮಳೆಗಾಲ ಬಂದ್ರೂ ಎಲ್ಲೂ ನೋಡಿ ಕೊಳೆ ರೋಗನೂ ಇಲ್ಲ, ಡೌನಿ ಮಿಲ್ಡಿನೂ ಕಾಣಿಸ್ತಾ ಇಲ್ಲ. ಯಾವುದಾದ್ರೂ ಭಾಗದಲ್ಲಿ ರೋಗ ಇದೆಯಾ? ಎಲ್ಲಿ ಇಲ್ಲ. ರೋಗ ಇಲ್ಲ. ಸ್ಟಾರ್ಟಿಂಗ್ ಮಳೆಯಲ್ಲಿ ಸಿಗಾಕೊಂಡ್ಬಿಡ್ತು. ಸ್ಟಾರ್ಟಿಂಗ್ ಮಳೆಯಲ್ಲಿ ಸಿಗಾಕೊಂಡ್ಬಿಡ್ತು. ಅವಾಗ ಸಾಯಕ್ಕೆ ಆಗಿತ್ತು. ಅವಾಗ COC ಬಿಡಿ ಅಂತ ಹೇಳಿದ್ದೆ. COC ಬಿಟ್ಟ ಮೇಲೆ ಕಂಟ್ರೋಲ್ ಆಗಿದೆ. ಈಗ ಎಷ್ಟು ದಿವಸ ಸರ್ ಬೆಳೆಗಿದು? ಸರ್ ಇದು 65 to 70 ಒಳಗೆ ಇರ್ಬೇಕು ಸರ್. 70 ಒಳಗೆ ಇನ್ನೂ ಒಂದು 20 ದಿವಸ ಇರ್ಬೇಕನ್ಸುತ್ತೆ. 20 ದಿವಸ ಕಟಿಂಗ್ ಆಗ್ತದೆ. ಇದಕ್ಕೆ ಬೆಲೆ ಪರವಾಗಿಲ್ವಾ? 1 ಲಕ್ಷವರೆಗೂ ಇದೆ ಅಂತಿದ್ದಾರೆ ಲೋಡು. ಹೌದಾ? ಓಕೆ. ಇದು ಎಷ್ಟು ಬೈಲು? 1 ಎಕರೆ ಇದೆಯಾ? 35,000 ನಾರು ಇದು. 35,000 ನಾರು. ಇದು ಆ್ಯಕ್ಚುಲಿ 3 ಎಕರೆ, 1.5 ಎಕರೆ ಹೂವು, 1.5 ಎಕರೆ ಕೋಸು. ಓಕೆ. ಇದನ್ನು ನಿಮ್ಮ ಅನಿಸಿಕೆ ಏನು ಈ ಬೆಳೆ ಬಗ್ಗೆ? ಹೆಂಗೆ ಬಂದಿದೆ? ಇದು ಚೆನ್ನಾಗಿದೆ. ನಾವು ಕೋಸ್ನ ಮಾಡೋದು ಬಿಟ್ಟು ಇನ್ನೇನು ಒಂದು ನಮ್ಮ ತಂದೆಯವ್ರು ಮಾಡ್ತಾ ಇದ್ದಿದ್ದು. ಓಕೆ. ನಾವು ಸ್ಟಾರ್ಟ್ ಮಾಡಿಲ್ಲ, ನಾವು ಇದೇ ಫಸ್ಟ್ ಟೈಮ್. ಇದು ಚೇಂಜಸ್ ಇರಲಿ ಸ್ವಲ್ಪ ಹಂಗಂತ ಹೇಳ್ಬಿಟ್ಟು ಮಾಡಿರೋದು ಅಷ್ಟೇ. ಓಕೆ. ಯಾವುದು ತಳಿ ಗೊತ್ತಾ? ಇದೇನಾದ್ರು ಇದು ಸರ್ ಹರಿರಾಣಿ. ಓಕೆ. ಎಷ್ಟು ಕೆಜಿ ಬರ್ತದೆ ಅಂತ ಏನು ಅಂದಾಜು? ಒಂದೊಂದು ಅವ್ರು ಮೊನ್ನೆ ಬಂದು ನೋಡ್ಕೊಂಡು ಹೋದ್ರು. ನೋಡ್ಕೊಂಡು ಹೋಗ್ಬಿಟ್ಟು ಚೆನ್ನಾಗಿ ಆ ಬೋಗಿ ಅಂತಾರಲ್ಲ ತಮಿಳ್ನಾಡಲ್ಲಿ, ಪೊಂಗಲ್ ಅದು ಕಟಿಂಗ್ ಆಗುತ್ತೆ. ಚೆನ್ನಾಗಿ ಸ್ವಲ್ಪ ಸೈಜ್ ಬರ್ಲಿ, ಗೊಬ್ಬರಗಳೆಲ್ಲ ಬಿಡ್ರಿ ನೋಡೋಣ, ಚೆನ್ನಾಗಿ ಸೈಜ್ ಬರ್ಲಿ. ಇಷ್ಟೇ ಅಂತ ಏನು ಸೈಜ್ ಬಂದ್ರೂ ಪರವಾಗಿಲ್ಲ ಅಂತ ಹೇಳಿದ್ದಾರೆ. ಓಕೆ. ಸರಿ. ಸ್ನೇಹಿತರೆ, ಹಾಗೆ ತೋರಿಸ್ತೀವಿ, ಗಮನಿಸಿ. ಭಾಳ ಸರಳವಾಗಿ ಇದರಲ್ಲಿ ಅತಿಯಾಗಿ ಏನು ವಿಜ್ಞಾನ ಹೇಳಬೇಕು ಅಂತ ಏನಿಲ್ಲ. ಕೋಸ್ನಲ್ಲಿ ಒಂದು ಡೌನಿ ಮಿಲ್ಡಿ ರೋಗ, ಒಂದು ಕೊಳೆ ರೋಗ, ಆಮೇಲೆ DBM, ಸ್ವಲ್ಪ ವೈಟ್ ಫ್ಲೈಸು. ಈ ಹಂತದಲ್ಲಿ ವೈಟ್ ಫ್ಲೈಸ್ ಬಂದರೆ ನಿಮಗೇನು ಬೆಳೆಗೆ ಹಾನಿ ಆಗಲ್ಲ, ಪ್ರಾಬ್ಲಮ್ ಆಗಲ್ಲ. ಫಿಟ್ಸು ಏನುಗಳೇನಾದರೂ ಬಿದ್ದರೆ ಸ್ವಲ್ಪ ಡಿಸ್ಕಲರೇಷನ್ ಎಲ್ಲ ಆಗೋ ಚಾನ್ಸಸ್ ಇರ್ತದೆ. ಬಟ್ ಏನು ಎಲ್ಲೋ ಒಂದಷ್ಟು ಸೊಳ್ಳೆಗಳು ಓಡಾಡೋದಕ್ಕೆ ಗಮನಿಸಿದ್ರೆ ನನಗಂತೂ ಎಲ್ಲೂ ಏನು ಹುಳ ಕಾಣಲಿಲ್ಲ. ಹುಳ ಎಲ್ಲಾದರೂ ಇರ್ಬೋದೇನೋ 1-2%. ಎಲ್ಲೂ ಡ್ಯಾಮೇಜ್ ಆಗಿರೋದು ಕಂಡಿಲ್ಲ. ಇವಾಗ ಹುಟ್ಟಿರೋ ಸ್ಪ್ರೇ ಮಾಡಿದ್ರೆ ಅದಕ್ಕೂ ಇರಲ್ಲ. ಈ ಸ್ಪ್ರೇ ಮಾಡಿದ್ರೆ ಕಂಪಲ್ಸರಿ ಮಾಡ್ತಾರೆ. ಎರಡಕ್ಕೂ ವಾರಕ್ಕೊಂದು ಸ್ಪ್ರೇ ಮಾಡ್ತಾರೆ ಸ್ನೇಹಿತರೆ. ಅವ್ರಿಗೆ ಡೀಟೇಲಾಗಿ ವಿಡಿಯೋ ಹಾಕ್ಬಿಟ್ಟು ವಾಟ್ಸಪ್ಪಲ್ಲಿ ತೋರಿಸ್ತೀನಿ ನೋಡಿ. ಅವ್ರ ಪ್ರಾಬ್ಲಮ್ಸು ಕರೆಕ್ಟಾಗಿ ಒಂದು ವಾಯ್ಸ್ ಮೆಸೇಜ್ ಕೊಡೋರು, ಇಷ್ಟು ಲೀಟ್ರಿಗೆ ಬೇಕು ಅಂತ ಹೇಳೋರು, ನಾನು ಕೊಟೇಶನ್ ಕಳಿಸ್ತಿದ್ದೆ, ಪೇಮೆಂಟ್ ಮಾಡೋರು VRLಗೆ ಆಗ್ತಿದ್ದೆ. ಎಷ್ಟು ಸರಳ ಅಲ್ವಾ? ಸಿಂಪಲ್ ಆಗಿದೆ. ಸೊ ಕೋಸ್ ಬೆಳೆಯವ್ರಿಗೆ ಧೈರ್ಯವಾಗಿ ನೀವು ಮಾಡ್ಬೋದು. ನಾವು 3 ಬದನೆಕಾಯಿಗೂ 3ಗೂ ತೊಗೊಳ್ತಾ ಇದ್ವಿ. 3 ಸಪ್ರೇಟ್ ಕವರಲ್ಲಿ ಬರೋದು ನೋಡಿ, ಹಿಂಗೆ ತೆಗೆದು ಕೊಟ್ಬಿಟ್ಟು ಅವ್ರಿಗೆ ಮಿಕ್ಸ್ ಮಾಡಿ ಈ ಡ್ರಮ್ಗೆ ಸ್ಟಾಕ್ ಕೊಡಿ ಅಂತ ಹೇಳಿದ್ರೆ ಹಾಕೊಂಡು ಮಾಡ್ಕೊಂಡು ಹೋಗ್ತಾರೆ. ನೋಡಿ, ಅಲ್ಲಿ ಔಷಧಿ ಹೊಡಿತಾ ಇದ್ರು ನಮ್ಗೊಂದು ಸ್ವಲ್ಪನೂ ಸ್ಮೆಲ್ ಬರ್ತಾ ಇಲ್ಲ. ಹಾಗಂತ ಬೆಳೆ ಏನಾದರೂ ಹಾಳಾಗಿದೆಯಾ? ನೋಡಿ ಎಷ್ಟು ಚೆನ್ನಾಗಿದೆ ಬೆಳೆ. ರಿಸಲ್ಟು ಬರ್ತದೆ, ನೀವು ನಂಬಬೇಕು, ತಾಳ್ಮೆಯಿಂದ ಮಾಡಬೇಕಷ್ಟೇ ಸ್ನೇಹಿತರೆ. ಓಕೆ, ಧನ್ಯವಾದಗಳು ರಾಜಶೇಖರ್ ಅವರೇ. ನಮಸ್ಕಾರ. ಥ್ಯಾಂಕ್ಸ್ ಸರ್. ನಮಸ್ತೆ. ಇಷ್ಟು ದೂರ ಬಂದಿದ್ದು ಭಾಳ ಸಂತೋಷ. ನಮ್ಮ ಮನೇಲಿ ಬರ್ಬೇಕಂದ್ರೆ ಲೇಟ್ ಆಗ್ಬಿಟ್ಟು ಆಲ್ರೆಡಿ ಅವ್ರು